ಸಂಚರಿಸುವಂತಹ ಪ್ರೈವೇಟ್ ಬಸ್ನ ಚಾಲಕ ನಿರ್ವಾಹಕರು ಟೈಮಿಂಗ್ ಹಿಂದೆ ಬಿದ್ದಿರ್ತಾರೆ. ಹಾಗಾಗಿ ಅವರು ಬೇಕಾಬಿಟ್ಟಿ ಬಸ್ಸನ್ನು ಚಲಾಯಿಸ್ತಾರೆ. ಹಾಗಾಗಿ ಅನಾಹುತಗಳಾಗತ್ತೆ ಅನ್ನೋ ಆರೋಪವನ್ನು ನಾವು ಕೇಳಿರ್ತೀವಿ. ಆದರೆ ಇದೆಲ್ಲದಕ್ಕಿಂತ ಮಿಗಿಲಾಗಿ ಮಂಗಳೂರಿನಲ್ಲಿ ಸಂಚರಿಸುವಂತಹ ಪ್ರೈವೇಟ್ ಬಸ್ನ ಕಂಡಕ್ಟರ್ ಇರ್ಬೋದು, ಹಾಗೆ ಡ್ರೈವರ್ಸ್ ಇರ್ಬೋದು, ಅವರಲ್ಲಿ ಯಾವ ರೀತಿ ಮಾನವೀಯತೆ ಇದೆ ಅನ್ನೋದಕ್ಕೆ ಈ ಘಟನೆಗೆ ಸಾಕ್ಷಿ. ಇಂಥ ಘಟನೆಗಳು ಈ ಹಿಂದೆ ಕೂಡ ಮಂಗಳೂರಿನಲ್ಲಿ ನಡೆದಿದೆ. ಖಾಸಗಿ ಬಸ್ನಲ್ಲಿ ಸಂಚರಿಸುವಂತಹ ಸಂದರ್ಭದಲ್ಲಿ ಅನಾರೋಗ್ಯಕ್ಕೆ ಈಡಾದಂತಹ ಪ್ರಯಾಣಿಕರನ್ನ ಖಾಸಗಿ ಬಸ್ನಲ್ಲೇ ಆಸ್ಪತ್ರೆಗೆ ದಾಖಲಿಸಿದಂತಹ ಉದಾಹರಣೆ ಇದೆ. ಇದೀಗ ಮತ್ತೊಂದು ಅಂಥದ್ದೇ ಘಟನೆಗೆ ಮಂಗಳೂರು ಸಾಕ್ಷಿಯಾಗಿದೆ. ಮಂಗಳೂರಿನ ಮರಕಡ ಜಂಕ್ಷನ್ನಲ್ಲಿ ಬಸ್ಸೊಂದರಿಂದ ತಾಯಿ ಹಾಗೂ ಮಗು ಕೆಳಕ್ಕೆ ಇಳಿತಾ ಇದ್ದಂತಹ ಸಂದರ್ಭದಲ್ಲಿ ಆಯ ತಪ್ಪಿ ಬಿದ್ದಿದ್ದಾರೆ. ಇದೇ ಸಂದರ್ಭದಲ್ಲಿ ಇದೇ ರೂಟ್ನಲ್ಲಿ 13B ಮಾಸ್ಟರ್ ಸಿಟಿ ಬಸ್ ಬಂದಿದೆ. ತಾಯಿ ಹಾಗೂ ಮಗು ಕೆಳಗಡೆ ಬೀಳ್ತಾ ಇದ್ದಿದ್ದನ್ನ ಈ ಬಸ್ನ ನಿರ್ವಾಹಕ ಸಂದೀಪ್ ಹಾಗೂ ಚಾಲಕ ದಯಾನಂದ್ ಗಮನಿಸಿ ಕೂಡಲೇ ಬಸ್ಸನ್ನ ನಿಲ್ಲಿಸಿದ್ದಾರೆ. ಇಬ್ಬರನ್ನ ಕೂಡ ರಕ್ಷಣೆ ಮಾಡಿ ತಮ್ಮ ಬಸ್ನಲ್ಲಿ ಕೂರಿಸಿದ್ದಾರೆ. ಕೂಡಲೇ ತಮ್ಮ ಬಸ್ನಲ್ಲಿದ್ದಂತಹ ಪ್ರಯಾಣಿಕರನ್ನೆಲ್ಲ ಇಳಿಸಿದ್ದಾರೆ. ಯಾವುದನ್ನು ಕೂಡ ಅವರು ಗಮನ ಕೊಡಲಿಲ್ಲ. ಜಸ್ಟ್ ಈ ತಾಯಿ ಮಗು ಸೇಫ್ ಆಗಬೇಕು, ಅವರಿಗೆ ಅರ್ಜೆಂಟ್ ಆಗಿ ಚಿಕಿತ್ಸೆ ಕೊಡಿಸ್ಬೇಕು ಅನ್ನೋದಷ್ಟೇ ಅವರ ಇಂಟೆನ್ಷನ್ ಆಗಿತ್ತು. ಕೂಡಲೇ ತಾಯಿ ಹಾಗೂ ಮಗುವನ್ನ ತಮ್ಮದೇ ಬಸ್ನಲ್ಲಿ ಎಜೆ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಿಸಿದ್ದಾರೆ. ಸದ್ಯಕ್ಕೆ ತಾಯಿ ಹಾಗೂ ಮಗು ಆರೋಗ್ಯವಾಗಿದ್ದಾರೆ ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇದೆ. ಯಾವುದೇ ರೀತಿಯಾದಂತಹ ಸಮಸ್ಯೆ ಇಲ್ಲ ಅಂತ. ಈ ಒಂದು ಘಟನೆಯ ವಿಡಿಯೋ ಸದ್ಯಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ. ಆ ಒಂದು ಬಸ್ನ CCTVಯಲ್ಲಿ ಇದೆಲ್ಲ ದೃಶ್ಯಾವಳಿಗಳು ಕ್ಯಾಚ್ ಆಗಿತ್ತು. ಸದ್ಯಕ್ಕೆ ಆ ದೃಶ್ಯಾವಳಿಗಳು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ. ಬಸ್ನ ನಿರ್ವಾಹಕ ಸಂದೀಪ್ ಹಾಗೂ ಚಾಲಕ ದಯಾನಂದ್ ಅವರ ಮಾನವೀಯ ಗುಣಕ್ಕೆ ಎಲ್ಲರೂ ಕೂಡ ಮೆಚ್ಚುಗೆಯನ್ನ ವ್ಯಕ್ತಪಡಿಸ್ತಾರೆ. ಈಗಲೂ ಕೂಡ ಇಂಥ ವ್ಯಕ್ತಿಗಳಿದ್ದಾರೆ ಅನ್ನೋದು ನಿಜಕ್ಕೂ ಗ್ರೇಟ್. ಬೇರೆ ಯಾರಾದರೂ ನಮ್ಮ ಬಸ್ಗೆ ಆ ಒಂದು ಟ್ರಿಪ್ಗೆ ತೊಂದರೆ ಆಗತ್ತೆ ಅನ್ನೋ ಕಾರಣಕ್ಕೆ ಹಾಗೆ ಹೋಗ್ತಾ ಇದ್ರು. ಆದರೆ ಅವರು ಯಾವುದನ್ನೂ ಕೂಡ ಲೆಕ್ಕಿಸಿಲ್ಲ. ಇನ್ನೊಂದು ಬಸ್ನಿಂದ ಬಿದ್ದಿದ್ದಾರೆ, ನಾವ್ಯಾಕೆ ಅವರಿಗೆ ಸಹಾಯ ಮಾಡಬೇಕು, ಅದು ಯಾವುದನ್ನೂ ಕೂಡ ಲೆಕ್ಕಿಸದೆ ಜಸ್ಟ್ ನಮಗೆ ಅವರು ಬಚಾವಾಗಬೇಕು, ಮಾನವೀಯ ಧರ್ಮ ಎಲ್ಲದಕ್ಕಿಂತಲೂ ದೊಡ್ಡದು ಅನ್ನೋದನ್ನ ನಿರೂಪಿಸಿದ್ದಾರೆ. ಸದ್ಯಕ್ಕೆ ಈ ಇಬ್ಬರಿಗೆ ಸಾಕಷ್ಟು ಜನ ಶುಭ ಹಾರೈಸ್ತಾ ಇದ್ದಾರೆ. ನಿಮಗೆ ಒಳ್ಳೆಯದಾಗಲಿ ಅಂತ ಶುಭಾಶಯಗಳ ಮಹಾಪುರವೇ ಅವರಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಹರಿದು ಬರ್ತಾ ಇದೆ. ಇಂತಹ ನೈಜ ಕುತೂಹಲಭರಿತ ಸುದ್ದಿಗಳಿಗಾಗಿ ಕರಾವಳಿಯ ಪ್ರತಿಷ್ಠಿತ ವಾಹಿನಿ ಅಭಿಮತ ಟಿವಿ ಚಾನೆಲ್ ಅನ್ನು ವೀಕ್ಷಿಸಿ ಮತ್ತು ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮವರಿಗೆ ಶೇರ್ ಮಾಡಿ, ನಮ್ಮ ವಾಹಿನಿಯನ್ನ ಪ್ರೋತ್ಸಾಹಿಸಿ. ಹಾಗೆಯೇ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಂನಲ್ಲಿ ಜೊತೆಯಾಗುವುದನ್ನು ಮರಿಬೇಡಿ. ಜಾಹೀರಾತು ಮತ್ತು ಬಿಸಿನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ 8277719449 and 8050897171.